ಸರ್, ಈಗ ಹಿಜಾಬ್ನ ಮತ್ತೆ ಜಾರಿ ಮಾಡಿರ್ತಕ್ಕಂಥದ್ದು ಬಿಜೆಪಿ ನಾಯಕರು ಬಹಳಷ್ಟು ಒಂದು ಆರೋಪವನ್ನ ಮಾಡ್ತಿದ್ದಾರೆ ಸರ್. ಮಕ್ಕಳಲ್ಲಿ ಭಾವನಾತ್ಮಕವಾಗಿ ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಿಜೆಪಿ ಅವ್ರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನು ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು CET ಎಕ್ಸಾಮಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮಧು ಬಂಗಾರಪ್ಪ ಅವರು ಅದನ್ನು ಮಾಡಿದ್ದಾರೆ. ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಬರೀ ಅದರಿಂದ ಈ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಬಿಟ್ಟು ಈ ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ BJPಯವರು ಮಾಡಿ ಸರಿಯಿಲ್ಲ ಅಂತ ಹೇಳಿದ್ರೆ, BJPಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ BJPಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆನೇ ಘಟನೆ ಆಯಿತು, ನಾನು 2 ಬಾರಿಗೆ ಹೇಳ್ತಾ ಇದ್ದು. CETಯಲ್ಲಿ ಯಾವ ಥರ ಮಕ್ಕಳಿಗೆ ಆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂಥ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಓಕೆ ಸರ್, ಈಗ ಸರ್ ನೀವು ಪ್ರಮುಖವಾಗಿ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿದ್ದೀರಿ. ಏನು ಸರ್, ಈ ಮೇನಲ್ಲಿ ಏನಾದರೂ ಜಾಕ್ಪಾಟ್ ಹೊಡೆಯುತ್ತೆ ಸರ್? ಈಗಾಗಲೇ ಮುಂಚೆನೂ ಕೂಡ ಹೇಳಿದ್ವಿ. ಇವತ್ತು ಕೇರಳ ಚುನಾವಣೆ ತೀರ್ಮಾನ ಕೂಡ ಆಗಿದೆ. ಬಹುಶಃ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ಬೋದು. ಹೋದ ನಂತರ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಶ್ರೀಕುಮಾರ್ ಅವರು ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಚರ್ಚೆ ಆಗ್ಬೋದು ಅಂತ ವಿಶ್ವಾಸ ಇದೆ. ಆದಷ್ಟು ಬೇಗ ಆಗತ್ತೆ ಅಂತ ಒಂದು ಭಾವನೆ ಕೂಡ ಇದೆ. ಯಾಕಂದರೆ ಕಳೆದ ಕೆಲವಾರು ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಾವು ಕೂಡ ಈಗಾಗಲೇ ಹೇಳಿದ್ವಿ, ಹೈಕಮಾಂಡ್ ಕೂಡ ಹೇಳಿದ್ವಿ, ಕೆಲವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಮಂತ್ರಿಗಳಿದ್ದಾರೆ ಅವ್ರಿಗೆ ಪಕ್ಷ ಸಂಘಟನೆಯಲ್ಲಿ ಹಾಕಿಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಕೂಡ ಮಾಡಿದ್ದೀವಿ. ಬಟ್ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ದು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು. ಅದರಿಂದ ಅದು ಕೂಡ ಆದಷ್ಟು ಬೇಗ ಆಗತ್ತೆ ಅಂತ ವಿಶ್ವಾಸ ಇದೆ.